ಪ್ರೀತಿಯ ವಿದ್ಯಾರ್ಥಿಗಳೇ, ಹೈಯರ್ ಸೆಕೆಂಡರಿ ದ್ವಿತೀಯ ವರ್ಷದ ಕನ್ನಡ ಭಾಷಾ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ನಮ್ಮ ಪಠ್ಯಪುಸ್ತಕದ ಕೊನೆಯ ಘಟಕದಲ್ಲಿದ್ದೇವೆ. ಕೊನೆಯ ಘಟಕದ 3ನೇ ಪಾಠವನ್ನು ನಾವು ನೋಡಲಿದ್ದೇವೆ. ನುಡಿಸಿರಿಯ 3ನೆಯ ಪಾಠ ತರುಣ ಸೂರ್ಯಂ ಕತ್ತಲೆಯನ್ನೇ ಹೊಕ್ಕಂತಾಯಿತು ಅನ್ನುವಂಥದ್ದು. ರಾಘವಾಂಕ, ಕವಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದ ಒಂದು ಭಾಗ. ಈ ಕಾವ್ಯ ಭಾಗವನ್ನು ಓದುವುದಕ್ಕಿಂತ ಮೊದಲು ನಾವು ಕೆಲವೊಂದು ವಿಚಾರಗಳನ್ನು ತಿಳಿಬೇಕಾಗಿದೆ. ಇದೊಂದು ನಡುಗನ್ನಡ ಸಾಹಿತ್ಯ ಆದ ಕಾರಣ ನಡುಗನ್ನಡ ಸಾಹಿತ್ಯ ಅಂದರೆ ಏನು? ಈ ಕಾವ್ಯವನ್ನು ಬರೆದಂತಹ ಕವಿ ರಾಘವಾಂಕ ಯಾರು ಅಂದರೆ ರಾಘವಾಂಕನ ಕವಿ ಪರಿಚಯ, ಇನ್ನು ಹರಿಶ್ಚಂದ್ರ ಶ್ರೇಷ್ಠತೆ ಏನು, ಈ ವಿಚಾರವನ್ನು ಕೂಡ ತಿಳಿಬೇಕಾಗಿದೆ. ಅಲ್ಲದೆ ನಮಗೆ ಕೊಟ್ಟಂತಹ ಕಾವ್ಯ ಭಾಗದ ಕಥಾ ಸಂದರ್ಭ ಯಾವುದು ಅನ್ನೋದನ್ನು ಕೂಡ ತಿಳಿದು ಆ ಬಳಿಕ ನಾವು ಕಾವ್ಯದ ಕಡೆಗೆ ಹೋಗುವ. ಕನ್ನಡ ಸಾಹಿತ್ಯಕ್ಕೆ ಸುಮಾರು 2000 ವರ್ಷಗಳ ಶ್ರೀಮಂತ ಪರಂಪರೆ ಇದೆ. ಭಾಷೆಯ ದೃಷ್ಟಿಯಿಂದ ಕನ್ನಡ ಭಾಷೆಯನ್ನು ಪ್ರಧಾನವಾಗಿ 4 ಹಂತಗಳಾಗಿ ವಿಭಜಿಸಲಾಗಿದೆ. ಪೂರ್ವದ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ. ಪೂರ್ವದ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ. ಸಾಮಾನ್ಯವಾಗಿ ಕ್ರಿಸ್ತಶಕ 12ನೇ ಶತಮಾನದಿಂದ 19ನೇ ಶತಮಾನದವರೆಗಿನ ಕಾಲಘಟ್ಟವನ್ನು ನಡುಗನ್ನಡ ನಾವು ಹೇಳ್ತೇವೆ. ವಚನ, ತ್ರಿಪದಿ, ರಗಳೆ, ಶತಕ, ಷಟ್ಪದಿ, ಸಾಂಗತ್ಯ ಇವಲ್ಲದೆ ಚಂಪು ಕೂಡ ನಡುಗನ್ನಡ ಕಾಲಘಟ್ಟದಲ್ಲಿ ರಚನೆಗೊಂಡಿದೆ. ನಾವೀಗಾಗಲೇ ನೋಡಿದಂತಹ ಈ ಛಂದೋರೂಪಗಳು ಬಂದಂಥದ್ದು ನಡುಗನ್ನಡ ಕಾಲಘಟ್ಟದಲ್ಲಿ. ಆದರೆ ಈ ಕಾಲಘಟ್ಟದಲ್ಲಿ ಬಂದಂತಹ ಛಂದೋರೂಪಗಳಲ್ಲಿ ಹೆಚ್ಚು ಜನಪ್ರಿಯವಾದುದು ಷಟ್ಪದಿ. ಷಟ್ಪದಿ 6 ಪಾದಗಳಿಂದ ಕೂಡಿದ ಒಂದು ಛಂದೋರೂಪ. ನೀವು ಈಗಾಗಲೇ ಷಟ್ಪದಿಯನ್ನು ತಿಳಿದಿದ್ದೀರಿ. ನಮಗೆ ಕಳೆದ ವರ್ಷ ಕರ್ಣನ ಜನ್ಮ ರಹಸ್ಯವನ್ನು ಹೇಳುವಂತಹ ಕುಮಾರ ವ್ಯಾಸನ ಭಾಗ ಬಂದಿದೆ. ಷಟ್ಪದಿ ಅಂದರೆ 6 ಪಾದಗಳಿಂದ ಕೂಡಿದ ಒಂದು ಛಂದೋರೂಪ. ಇದು ಮಾತ್ರಾಗಣ ಪ್ರಧಾನವಾಗಿದೆ. ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಇವು 6 ಷಟ್ಪದಿ. ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ ಮತ್ತು ವಾರ್ಧಕ. ಈ 6 ಷಟ್ಪದಿಗಳಲ್ಲಿ ಹೆಚ್ಚು ಜನಪ್ರಿಯವಾದವುಗಳು ಭಾಮಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ. ರಾಘವಾಂಕ, ಭೀಮಕವಿ, ಲಕ್ಷ್ಮೀಶ, ಕುಮಾರವ್ಯಾಸ, ಚಾಮರಸ, ಕುಮಾರ ವಾಲ್ಮೀಕಿ ಮೊದಲಾದವರು ಷಟ್ಪದಿಯಲ್ಲಿ ರಸವತ್ತಾದ ಕೃತಿಗಳನ್ನು ರಚಿಸಿದರು. ಚಂಪು
ಷಟ್ಪದಿಯಲ್ಲಿಯೇ ಕಾವ್ಯ ರಚನೆ ಮಾಡಿದಂತಹ ವ್ಯಕ್ತಿ ರಾಘವಾಂಕ. ಸಮಗ್ರ ಕಾವ್ಯಗಳನ್ನು ಷಟ್ಪದಿಯಲ್ಲಿ ರಚಿಸಿದಂತಹ ಕೀರ್ತಿ ರಾಘವಾಂಕನಿಗೆ ಸಲ್ಲುತ್ತದೆ. ಇನ್ನು ನಾವು ರಾಘವಾಂಕನ ಪರಿಚಯವನ್ನು ನೋಡೋಣ. ಕವಿ ರಾಘವಾಂಕನು ಕ್ರಿಸ್ತಶಕ ಸುಮಾರು 13ನೇ ಶತಮಾನದ ಆದಿಭಾಗದಲ್ಲಿ ಜೀವಿಸಿದ್ದನೆಂದು ತಿಳಿಯಲಾಗಿದೆ. ತಂದೆ ಮಹಾದೇವ ಭಟ್ಟ, ತಾಯಿ ರುದ್ರಾಣಿ. ರಗಳೆಯ ಕವಿ ಎಂದು ಪ್ರಸಿದ್ಧನಾದ ಹರಿಹರನ ಸೋದರಳಿಯನು ಪ್ರಮುಖ ಶಿಷ್ಯನೂ ಆಗಿದ್ದಾನೆ. ರಾಘವಾಂಕ ಹರಿಹರ ಕವಿಯ ಹೆಸರು ನಾವು ಕೇಳಿದ್ದೇವೆ. ರಗಳೆಯ ಕವಿ ಎಂದು ಪ್ರಸಿದ್ಧನಾದಂತಹ ಹರಿಹರನ ಸೋದರಳಿಯನು ಪ್ರಮುಖ ಶಿಷ್ಯನೂ ಆಗಿದ್ದಾನೆ. ಈತ ಹಂಪೆಯ ವಿರೂಪಾಕ್ಷನ ಅನನ್ಯ ಭಕ್ತ. ಕವಿ ರಾಘವಾಂಕ ಷಟ್ಪದಿಯಲ್ಲಿಯೇ ಕಾವ್ಯ ರಚನೆ ಮಾಡಿ ಷಟ್ಪದಿ ಬ್ರಹ್ಮ ಎಂಬಂತಹ ಕೀರ್ತಿಗೆ ಕೂಡ ಪಾತ್ರನಾಗಿದ್ದಾನೆ. ವಾರ್ತಕ ಷಟ್ಪದಿಯಲ್ಲಿಯೇ ಕಾವ್ಯ ರಚನೆ ಮಾಡಿದ ಮೊದಲಿಗನಾಗಿ ಷಟ್ಪದಿ ಸಂಪ್ರದಾಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಕೂಡ ಆತನಿಗಿದೆ. ಅಲ್ಲದೆ ಕವಿ ಶರಭ ಬೇರುಂಡ, ಉಭಯ ಕವಿ ಕಮಲರವಿ, ಅದಟ ಕವಿನಿಕರ ಚೌದಂತ ಎಂಬ ಬಿರುದುಗಳು ಇವೆ. ರಾಘವಾಂಕ ಹರಿಶ್ಚಂದ್ರ ಚಾರಿತ್ರ, ಸಿದ್ಧರಾಮ ಚಾರಿತ್ರ, ಸೋಮನಾಥ ಚಾರಿತ್ರ ಮತ್ತು ವೀರೇಶ ಚರಿತ ಎಂಬ 4 ಕೃತಿಗಳನ್ನು ರಚಿಸಿದ್ದಾನೆ. ಇವಲ್ಲದೆ ಈತ 2 ಕೃತಿಗಳನ್ನು ರಚಿಸಿದ್ದಾನೆ ಎಂಬ ವಿವರ ಕೂಡ ದೊರೆಯುತ್ತದೆ. ಆದರೆ ಅದರಲ್ಲಿ ಒಂದು ಪ್ರಕಟವಾಗಿಲ್ಲ, ಇನ್ನೊಂದು ದೊರೆತಿಲ್ಲ. ರಾಘವಾಂಕನ ಕೃತಿಗಳನ್ನು ನಾವು ಗಮನಿಸಿದರೆ, ನಮ್ಮ ಕಾವ್ಯಗಳ ಇತಿಹಾಸವನ್ನು ನಾವು ಗಮನಿಸಿದರೆ ಅದರಲ್ಲಿ ರಾಘವಾಂಕನ ಕೃತಿಗಳು ಗಮನಾರ್ಹವಾಗಿ ಕಾಣಿಸಿಕೊಳ್ಳುತ್ತವೆ. ರಾಘವಾಂಕನ ಕೃತಿಗಳನ್ನು, ಈ 4 ಕೃತಿಗಳನ್ನು ಗಮನಿಸಿದರೆ ಅದರಲ್ಲಿ ಹೆಚ್ಚು ರಸವತ್ತಾದ ಶ್ರೇಷ್ಠವಾದ ಕೃತಿಯಾಗಿ ನಮಗೆ ಕಾಣುವಂಥದ್ದು ಹರಿಶ್ಚಂದ್ರ ಕಾವ್ಯ. ಆತ ಹರಿಶ್ಚಂದ್ರ ಕಾವ್ಯವನ್ನು ರಸವತ್ತಾಗಿ ನಿರೂಪಿಸಿದ್ದಾನೆ. ಹರ್ಷ, ವಿಷಾದ, ಶೋಕ, ಕ್ರೋಧ ಮುಂತಾದ ಚಿತ್ತವೃತ್ತಿಗಳನ್ನು ಮನೋಜ್ಞವಾಗಿ ನಿರೂಪಿಸಿದ್ದಾನೆ. ಈ ಸಂತೋಷ ಆಗಲಿ, ದುಃಖವಾಗಲಿ, ಕ್ರೋಧವಾಗಲಿ ಇಂತಹ ಮನಸ್ಸಿನ ಭಾವನೆಗಳನ್ನು ಮನಮುಟ್ಟುವ ಹಾಗೆ, ಓದುಗರ ಮನಮುಟ್ಟುವ ಹಾಗೆ ವರ್ಣಿಸಿದ್ದಾನೆ. ಹರಿಶ್ಚಂದ್ರನ ಧೀರೋದತ್ತತೆ, ಸತ್ಯನಿಷ್ಠೆ, ಚಂದ್ರಮತಿಯ ಸೌಜನ್ಯ, ಸಚ್ಚಾರಿತ್ರ್ಯ, ವಿಶ್ವಾಮಿತ್ರನ ವಂಚನಾ ನೈಪುಣ್ಯ, ಛಲ ಇವುಗಳು ಓದುಗರ ಮನಸ್ಸನ್ನು ಆಕರ್ಷಿಸಿ ತನ್ಮಯಗೊಳಿಸುತ್ತವೆ. ಇನ್ನು ಹರಿಶ್ಚಂದ್ರ ಕಾವ್ಯದ ವಸ್ತುವೇನು ಎಂದು ಕೇಳುವುದಾದರೆ, ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು, ಎರಡಿಲ್ಲ ಎಂಬ ಮಾತನ್ನು ಸತ್ಯವಾಗಿಸಿದ ಹರಿಶ್ಚಂದ್ರನ ಕಥೆ. ಸತ್ಯ ಪರಿಪಾಲನಾ ಮನೋಭಾವದಿಂದಾಗಿ ಆತ ಸತ್ಯ ಹರಿಶ್ಚಂದ್ರನಾಗಿ ಜನರ ಮನಸ್ಸಿನಲ್ಲಿ ಅಚ್ಚುತ್ತಿ ನಿಂತಿದ್ದಾನೆ. ಸತ್ಯ ಹರಿಶ್ಚಂದ್ರನ ಕಥೆ ಕೇಳದವರಿಲ್ಲ, ಎಲ್ರಿಗೂ ತಿಳಿದಿರುವಂತಹದ್ದೇ. ನಿಮಗೂ ಕೂಡ ಕೇಳಿರಬಹುದು. ನೀವು ಕಾವ್ಯವನ್ನು ಓದದೇ ಇದ್ರೂ ಕೂಡ ಕಥೆ ತುಂಬ ಜನಪ್ರಿಯವಾದಂಥದ್ದು. ಪ್ರಕೃತಿ ಚಿತ್ರಣದಲ್ಲೂ ಕೂಡ ರಾಘವಾಂಕ ಸಿದ್ಧಹಸ್ತ. ಹರಿಶ್ಚಂದ್ರ ಕಾವ್ಯದ ಇನ್ನೊಂದು ವಿಶೇಷತೆ ಏನೆಂದರೆ ಕಾವ್ಯದ ನಾಟಕೀಯತೆ. ಮಾತಿಗೊಂದು ಮಾತಿನ ಕೊಂಡಿಯನ್ನಿಟ್ಟು ಸರಪಳಿಯಂತೆ ಸಂಭಾಷಣೆಯನ್ನು ಬೆಳೆಸುವಂತಹ ಕವಿಯ ಚಾತುರ್ಯ ಮೆಚ್ಚುವಂಥದ್ದು. ಈ ಕಾವ್ಯದುದ್ದಕ್ಕೂ ನಾವು ಕಾಣುವಂತಹ ಸಂಭಾಷಣೆಯನ್ನು ಗಮನಿಸಬಹುದು. ಅಲ್ಲಿ ಮಾತಿಗೆ ಮಾತು ಬೆಳೀತಾ ಹೋಗುವಂಥದ್ದು, ಅದು ಆ ಕಾವ್ಯದ ನಾಟಕೀಯತೆ. ಹರಿಶ್ಚಂದ್ರ ಕಾವ್ಯದ ಕಥೆಯನ್ನು ಚಿಕ್ಕದಾಗಿ ಒಮ್ಮೆ ನೆನಪಿಸಿಕೊಳ್ಳುವ. ಕಾವ್ಯ ಆರಂಭವಾಗುವಂಥದ್ದು ದೇವೇಂದ್ರನ ಒಡ್ಡೋಲಗದಲ್ಲಿ ದೇವೇಂದ್ರ ಭೂಲೋಕದಲ್ಲಿ ಒಮ್ಮೆಯೂ ಸುಳ್ಳು ಹೇಳದವರು ಯಾರು ಎಂದು ಪ್ರಶ್ನಿಸ್ತಾರೆ. ಆಗ ವಸಿಷ್ಠರು ಇಕ್ಷ್ವಾಕು ವಂಶ
ವಂಶದ ಅರಸ ಹರಿಶ್ಚಂದ್ರ ಎಂದು ಉತ್ತರಿಸ್ತಾರೆ. ಇದನ್ನು ಕೇಳಿದಂತಹ ವಿಶ್ವಾಮಿತ್ರರು ಅದನ್ನು ಅಲ್ಲಗಳೆಯುತ್ತಾರೆ, ಅಲ್ಲವೆಂದು ವಾದಿಸ್ತಾರೆ. ಇವರಿಬ್ಬರ ಈ ವಾದ ಕೊನೆಗೆ ಹರಿಶ್ಚಂದ್ರನಿಗೆ ಕಷ್ಟ ಪರಂಪರೆಯನ್ನೇ ಒದಗಿಸಿದರು. ಹರಿಶ್ಚಂದ್ರ ಪೀಡೆಗೆ ಕಷ್ಟಕ್ಕೆ ಒಳಗಾಗ್ತಾನೆ. ವಿಶ್ವಾಮಿತ್ರರು ಆತನ ಬಾಯಿಂದ ಹೇಗಾದರೂ ಸುಳ್ಳನ್ನು ಹೇಳಿಸ್ತೇನೆ, ಅಸತ್ಯವನ್ನು ನುಡಿಸ್ತೇನೆ ಎಂಬುದಾಗಿ ಪ್ರತಿಜ್ಞೆ ಮಾಡುತ್ತಾರೆ. ಹಾಗೆಯೇ ಕಷ್ಟಗಳನ್ನು ಕೊಡುವುದಕ್ಕೂ ಕೂಡ ಆರಂಭಿಸ್ತಾರೆ. ಬಹುಸುವರ್ಣ ಯಾಗ ಮಾಡುವ ಹಾಗೆ ಪ್ರೇರೇಪಿಸ್ತಾರೆ. ಯಾಗ ಮಾಡಿದ ಬಳಿಕ ದಕ್ಷಿಣೆಯಾಗಿ ಆನೆಯ ಮೇಲೆ ನಿಂತು ಕವಡೆಯನ್ನು ಎಸೆದಾಗ ಅದು ಎಷ್ಟು ಎತ್ತರಕ್ಕೆ ಹೋಗುವುದೋ ಅಷ್ಟು ಸ್ವರ್ಣವನ್ನು ತನಗೆ ನೀಡಬೇಕು ಎಂದು ಕೇಳ್ತಾರೆ. ಆಗ ಅಲ್ಲಿಯೂ ಕೂಡ ಹರಿಶ್ಚಂದ್ರನನ್ನು ಇಲ್ಲ ಅಂತ ಹೇಳಿಸುವುದಕ್ಕೆ ಅವರಿಂದ ಆಗುವುದಿಲ್ಲ. ಹರಿಶ್ಚಂದ್ರ ಒಪ್ಪಿಕೊಳ್ತಾನೆ. ದಕ್ಷಿಣೆಯನ್ನು ನೀಡಲು ಹೋದಾಗ ಈಗ ಬೇಡ, ಸಮಯ ಬಂದಾಗ ನಾನು ತೆಗೆದುಕೊಳ್ತೇನೆ ಅಂತ ಹೇಳ್ತಾರೆ. ಆ ಬಳಿಕ ಇನ್ನೊಂದು ಕಷ್ಟವನ್ನು ಮುಂದಿಡುತ್ತಾರೆ. ತನ್ನ ತಪೋಬಲದಿಂದ ವನ್ಯಮೃಗಗಳನ್ನು ಸೃಷ್ಟಿಸಿ ಬೆಳೆಯನ್ನು ಹಾಳು ಮಾಡುವ ಹಾಗೆ ಮಾಡ್ತಾನೆ. ಅಲ್ಲಿಗೆ ಬೇಟೆಗಾಗಿ ಹೋದಂತಹ ಹರಿಶ್ಚಂದ್ರ ವಿಶ್ವಾಮಿತ್ರನ ಕೋಪದಿಂದ ಸಿಟ್ಟಿನಿಂದ ಉದಿಸಿದಂತಹ ಯುವತಿಯರನ್ನು ಕಾಣ್ತಾನೆ. ಅವರು ಈತನ ಗುಣಗಾನ ಮಾಡಿ ತಮಗೆ ಬಹುಮಾನವನ್ನು ಕೊಡಲು ಬಂದಾಗ ವಾದಿಸ್ತಾ ತಮ್ಮನ್ನು ವಿವಾಹವಾಗುವ ಹಾಗೆ ಕೇಳಿಕೊಳ್ತಾರೆ. ಹರಿಶ್ಚಂದ್ರ ಒಪ್ಪದೆ ಇದ್ದಾಗ ವಿಶ್ವಾಮಿತ್ರನ ಆಶ್ರಮಕ್ಕೆ ಬಂದು ಅಲ್ಲಿ ಮಾತಿಗೆ ಮಾತು ಬೆಳೀತಾ ಕೊನೆಗೆ ಹರಿಶ್ಚಂದ್ರನ ಬಾಯಲ್ಲಿ ತಾನು ತನ್ನ ರಾಜ್ಯವನ್ನು ಬೇಕಾದರೂ ಬಿಟ್ಟೇನು, ಆದರೆ ಈ ಕನ್ಯೆಯರನ್ನು ವರಿಸಲಾರೆ ಎಂಬ ಮಾತು ಬರುವ ಹಾಗೆ ಮಾಡ್ತಾನೆ ವಿಶ್ವಾಮಿತ್ರ. ಹಾಗೆ ಹರಿಶ್ಚಂದ್ರನ ಬಾಯಿಂದ ಆ ಮಾತು ಬಿದ್ದಂತೆ ತಡ ವಿಶ್ವಾಮಿತ್ರರು ರಾಜ್ಯವನ್ನು ತನಗೆ ಧಾರೆ ಎರೆದು ಕೊಡುವ ಹಾಗೆ ಕೇಳ್ತಾರೆ. ಹರಿಶ್ಚಂದ್ರನಿಂದ ರಾಜ್ಯವನ್ನು, ಆತನ ಒಡವೆ, ವಸ್ತ್ರ ಎಲ್ಲವನ್ನು ದಾನವಾಗಿ ಪಡೆದುಕೊಳ್ತಾರೆ. ಹೀಗೆ ಎಲ್ಲವನ್ನು ಕಳೆದುಕೊಂಡು ತನ್ನ ರಾಜ್ಯವನ್ನು ಕೂಡ ಬಿಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ಹರಿಶ್ಚಂದ್ರನಿಗೆ ಬರ್ತದೆ. ಈ ಎಲ್ಲವನ್ನು ದಾನ ಮಾಡಿದ ಬಳಿಕ ಹಿಂದೆ ಸ್ವರ್ಣಯಾಗದ ಸಂದರ್ಭದಲ್ಲಿ ಕೇಳಿದಂತಹ ದಕ್ಷಿಣೆಯನ್ನು ಕೂಡ ಕೇಳ್ತಾರೆ. ಹಾಗೆ ದಕ್ಷಿಣೆ ಖಜಾನೆಯಲ್ಲಿ ಭದ್ರವಾಗಿದೆ ಎಂದು ಹರಿಶ್ಚಂದ್ರ ಹೇಳಿದರೆ, ಈಗಾಗಲೇ ನೀನದನ್ನು ನನಗೆ ನಿನ್ನ ರಾಜ್ಯವನ್ನಿಡೀ ದಾನ ಮಾಡಿದ್ದಿ, ಅದನ್ನು ನೀನು ಬೇರೆಯೇ ಸಂಪಾದನೆ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ. ಹೀಗೆ ಅದನ್ನು ಕೂಡ ಸಾಲವಾಗಿ ತೀರಿಸುವ ಒಪ್ಪಂದವನ್ನು ಮಾಡಿಕೊಂಡು ತನ್ನ ಪತ್ನಿ, ಮಗ, ಮಂತ್ರಿಯೊಂದಿಗೆ ರಾಜ್ಯವನ್ನು ಬಿಟ್ಟು ಕಾಶಿ ರಾಜ್ಯಕ್ಕೆ ಹೊರಡ್ತಾನೆ ಹರಿಶ್ಚಂದ್ರ. ಅಲ್ಲಿಂದ ಹೊರಟು ಅರಣ್ಯ ಮಧ್ಯದಲ್ಲಿ ವಿಶ್ವಾಮಿತ್ರ ಸೃಷ್ಟಿಸಿದಂತಹ ಕೃತಕಾಜ್ಞೆಯ ತೊಂದರೆಗೆ ಕೂಡ ಸಿಲುಕಿಕೊಳ್ತಾನೆ. ನಮಗೆ ಕಾವ್ಯ ಭಾಗದಲ್ಲಿ ಕೊಟ್ಟಿರುವಂತಹ ಸಂದರ್ಭ ಅದು. ಅರಣ್ಯದಲ್ಲಿ ಕಾಡು ಕಿಚ್ಚಿಗೆ ಕಾಡಿನ ಬೆಂಕಿಯ ಮಧ್ಯದಲ್ಲಿ ಸಿಕ್ಕಿಕೊಂಡು ದುಃಖ ಪಡ್ತಾ ಇದ್ದಂತಹ ಹರಿಶ್ಚಂದ್ರನ ಆ ಸಂದರ್ಭ ನಮಗಿರುವಂಥದ್ದು. ಕಥೆ ಮತ್ತೆ ಮುಂದುವರಿದರೆ ನಿಮಗೆ ಗೊತ್ತಿದ್ದ ಹಾಗೆ ಲೋಹಿತಾಶ್ವನ ಮರಣ, ಚಂದ್ರಮತಿಗೆ ರಾಜಕುಮಾರನನ್ನು ಕೊಂದಂತಹ ಅಪವಾದ, ಇವೆಲ್ಲ ಸಂದರ್ಭಗಳಲ್ಲೂ ಕೂಡ ಹರಿಶ್ಚಂದ್ರ ಕೊನೆಗೆ ಚಂದ್ರಮತಿಯ ಶಿರಚ್ಛೇದ ಮಾಡುವಂತಹ ಕೆಲಸ ಕೂಡ ಹರಿಶ್ಚಂದ್ರನಿಗೆ ಒದಗ್ತದೆ. ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಹರಿಶ್ಚಂದ್ರ ಸತ್ಯವನ್ನ ಬಿಡುವುದಿಲ್ಲ. ತನ್ನ ಪತ್ನಿಯನ್ನು, ಮಗನನ್ನು ಮಾರಿ ತನ್ನನ್ನೂ ಕೂಡ ಮಾರಿ ಬರುವ ಚಂಡಾಲನಾಗಿ ಕೆಲಸ ನಿರ್ವಹಿಸ್ತಾನೆ ಹರಿಶ್ಚಂದ್ರ. ಹೀಗೆ ಕೊನೆಗೆ
ಸುಖಾಂತವಾಗ್ತದೆ. ಕಾಶಿ ವಿಶ್ವನಾಥ ಪ್ರತ್ಯಕ್ಷನಾಗಿ ಆತನಿಗೆ ರಾಜ್ಯವನ್ನು, ಪತ್ನಿ, ಮಗನನ್ನು ದಯಪಾಲಿಸ್ತಾನೆ. ಹೀಗೆ ಕಾವ್ಯ ಸುಖಾಂತವಾಗಿ ಮುಗಿಯುವಂಥದ್ದು. ಅಲ್ಲಿ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರೂ ಕೂಡ ಹರಿಶ್ಚಂದ್ರ ಸತ್ಯವನ್ನ ಬಿಡದೆ ಇರುವುದನ್ನು ನಾವು ಗಮನಿಸ್ತೇವೆ. ನಾನು ಈಗಾಗಲೇ ಹೇಳಿದೆ, ನಮಗೆ ಇರುವಂತಹ ಹರಿಶ್ಚಂದ್ರ ಕಾವ್ಯದ ಒಂದು 11 ಪದ್ಯಗಳ ಆ ಭಾಗ ಮಾತ್ರ ಇರುವಂಥದ್ದು. ಅಲ್ಲಿ ಬರುವಂತಹ ಸಂದರ್ಭ, ಹರಿಶ್ಚಂದ್ರ ತನ್ನ ಸರ್ವಸ್ವವನ್ನು ವಿಶ್ವಾಮಿತ್ರರಿಗೆ ದಾನ ಮಾಡಿ ತನ್ನ ಪತ್ನಿ, ಮಗ, ಮಂತ್ರಿ, ಪತ್ನಿ ಚಂದ್ರಮತಿ, ಮಗ ಲೋಹಿತಾಶ್ವ, ಮಂತ್ರಿ ಸತ್ಯಕೀರ್ತಿಯೊಂದಿಗೆ ಕಾಶಿಯನ್ನು, ಅಯೋಧ್ಯೆಯನ್ನು ಬಿಟ್ಟು ಬಂದಿದ್ದಾನೆ. ಕಾಶಿ ರಾಜ್ಯಕ್ಕೆ ಹೊರಟಿದ್ದಾನೆ. ಕಾಶಿಗೆ ಮುಟ್ಲಿಲ್ಲ. ಅರಣ್ಯ ಮಧ್ಯದಲ್ಲಿ ಬರುವಾಗ ಕಾಡ್ಗಿಚ್ಚು ಕಾಣಿಸಿಕೊಳ್ತದೆ. ಕಾಡು ಕಿಚ್ಚು, ಕಾಡಿಗೆ ಬೆಂಕಿ ಹಿಡಿದಂಥದ್ದನ್ನು ಕಾಡ್ಗಿಚ್ಚು ಅಂತ ಹೇಳುವಂಥದ್ದು. ಆ ಕಾಡ್ಗಿಚ್ಚನ್ನು ಕಂಡು ಹರಿಶ್ಚಂದ್ರ ದುಃಖಿಸುವಂತಹ ಆ ಸಂದರ್ಭ ನಮಗೆ ಇರುವಂಥದ್ದು. ಕಾವ್ಯ ತುಂಬ ಷಟ್ಪದಿಯಾದರೂ, ವಾರ್ತಕ ಷಟ್ಪದಿಯಾದರೂ ತುಂಬ ಸರಳವಾಗಿ ನಮಗೆ ಓದಿ ಒಮ್ಮೆ ಗದ್ಯಾನುವಾದ ಮಾಡಿಕೊಂಡ್ರೆ ಸರಿಯಾಗಿ ಕಥೆ ಅರ್ಥವಾಗುವಂಥದ್ದು. ಮತ್ತೆ ನಾವು ಇಲ್ಲಿ ಕಾವ್ಯವನ್ನು ಓದುವಂಥದ್ದು ಕಥೆಯ ಉದ್ದೇಶದಿಂದ ಮಾತ್ರ ಅಲ್ಲ, ಅಲ್ಲಿರುವಂತಹ ವರ್ಣನೆ, ಅದರ ಸೊಬಗನ್ನು ಕೂಡ ನಾವು ಆಸ್ವಾದಿಸಬೇಕಾಗ್ತದೆ. ಆ ಆರಂಭದ ಒಂದು ಷಟ್ಪದಿಯನ್ನು ಓದೋಣ. ಮುಟ್ಟಿ ಕಾಶಿಯನು ಹೊಕ್ಕವನಲ್ಲ, ಮುನಿಋಣವ ಕೊಟ್ಟಾತನಲ್ಲ, ದಾನದ ಭೂಮಿಯಿಂದ ಪೊರಮಟ್ಟಾತನಲ್ಲ, ಆಯು ತುಂಬಿ ಮಡಿದವನಲ್ಲ, ಹೋಹಡ ಆನೊಬ್ಬನ ಸುವ ಬಿಟ್ಟಾತನಲ್ಲ, ನಿಜ ಸತಿ ಸುಧರ್ಮಂತ್ರಿ ಸಹ ನಟ್ಟಡವಿಯೊಳಗೆ ದಳ್ಳುರಿ ಹೊಯ್ದು ದುರ್ಮರಣವಟ್ಟು ಹೋಹಂತಾದುದೇ ಎಂದು ನೃಪತಿ ಮರುಗುತ್ತ ಮತ್ತಿಂತೆಂದನು. ಷಟ್ಪದಿಯನ್ನ ಓದಿದ್ರಲ್ಲ, ಕೇಳಿದ್ರಿ. ಮುಟ್ಟಿ ಕಾಶಿಯನು ಹೊಕ್ಕವನಲ್ಲ, ಮುನಿ ಋಣವ ಕೊಟ್ಟಾತನಲ್ಲ, ದಾನದ ಭೂಮಿಯಿಂದ ಹೊರಮಟ್ಟಾತನಲ್ಲ, ಆಯು ತುಂಬಿ ಮಡಿದವನಲ್ಲ, ಹೋಹಡೆ ಆನೊಬ್ಬನೇ ಅಸುವ ಬಿಟ್ಟಾತನಲ್ಲ, ನಿಜ ಸತಿ ಸುತ ಮಂತ್ರಿ ಸಹ ನಟ್ಟಡವಿಯೊಳಗೆ ದಳ್ಳುರಿ ಹೊಯ್ದು ದುರ್ಮರಣವಟ್ಟು ಹೋಹಂತಾದುದೇ ಎಂದು ನೃಪತಿ ಮರುಗುತ್ತ ಮತ್ತಿಂತೆಂದನು. ನೃಪತಿ ಹರಿಶ್ಚಂದ್ರ ಮರುಗುತ್ತಾನೆ, ದುಃಖ ಪಡ್ತಾನೆ. ಏನು ಅವನ ದುಃಖ? ಮುಟ್ಟಿ ಕಾಶಿಯನ್ನು ಹೊಕ್ಕವನಲ್ಲ, ತಾನು ಕಾಶಿ ರಾಜ್ಯವನ್ನು ಪ್ರವೇಶಿಸಲಿಲ್ಲ, ಕಾಶಿಯನ್ನು ತಲುಪಲಿಲ್ಲ. ತನ್ನ ರಾಜ್ಯವನ್ನು ಬಿಟ್ಟು ಕಾಶಿಯನ್ನು ಪ್ರವೇಶಿಸಬೇಕಿತ್ತು, ಅದು ತನ್ನಿಂದ ಸಾಧ್ಯವಾಗಲಿಲ್ಲ, ತನ್ನ ಉದ್ದೇಶ ಈಡೇರಲಿಲ್ಲ ಅನ್ನುವಂಥದ್ದು ಒಂದು ದುಃಖ. ಇನ್ನೊಂದು, ಮುನಿ ಋಣವ ಕೊಟ್ಟಾತನಲ್ಲ. ಮುನಿ ವಿಶ್ವಾಮಿತ್ರನಿಗೆ ಸಾಲ ಕೊಡಬೇಕಾಗಿದೆ, ಋಣ ಇದೆ, ಸಾಲ ಕೊಡಬೇಕಾಗಿದೆ. ಸ್ವರ್ಣಯಾಗದ ಆ ಸಂದರ್ಭದಲ್ಲಿ ಕೊಡಬೇಕಾದ ದಕ್ಷಿಣೆಯನ್ನು ಕೊಡಬೇಕಾಗಿದೆ. ಅದಕ್ಕೆ 48 ದಿನದ ಗಡುವನ್ನು ಹೇಳಿಕೊಂಡು ಬಂದಿದ್ದಾನೆ ಹರಿಶ್ಚಂದ್ರ. ಅದನ್ನು ಕೂಡ ತೀರಿಸಲಿಲ್ಲ, ಅದನ್ನು ಕೊಡಲಿಲ್ಲ, ಸಾಲವನ್ನು ತೀರಿಸಲಿಲ್ಲ. ದಾನದ ಭೂಮಿಯಿಂದ ಹೊರಮಟ್ಟಾತನಲ್ಲ. ತಾನು ವಿಶ್ವಾಮಿತ್ರನಿಗೆ ಈ ಭೂಮಿಯನ್ನ ದಾನ ನೀಡಿಯಾಗಿದೆ, ತನ್ನ ರಾಜ್ಯವನ್ನ ವಿಶ್ವಾಮಿತ್ರನಿಗೆ ದಾನ ಕೊಟ್ಟಾಗಿದೆ. ಆ ದಾನದ ಭೂಮಿಯಿಂದ ಹೊರಗೆ ನಡೆದಿಲ್ಲ, ಹೊರಗೆ ಹೋಗಲಿಲ್ಲ. ಆಯು ತುಂಬಿ ಮಡಿದವನಲ್ಲ. ಇನ್ನೊಂದು, ಆಯುಷ್ಯ ತುಂಬಿ ತಾನು ಸಾಯುವುದು ಕೂಡ ಅಲ್ಲ. ಮನುಷ್ಯ ಸಾಮಾನ್ಯವಾಗಿ ಬಾಲ್ಯ, ಯೌವನ, ವೃದ್ಧಾಪ್ಯಗಳನ್ನು
ಮಾಡಿ ಸಾಯುವುದಾದರೆ ಅದೊಂದು ರೀತಿ ತೃಪ್ತಿಯ ಬದುಕು. ಅದು ಕೂಡ ತನ್ನದಲ್ಲ, ಅರ್ಧದಲ್ಲೇ ಸಾಯಬೇಕಾಗ್ತದೆ. ಈಗ ಈ ಕಾಡ್ಗಿಚ್ಚಿಗೆ ಬಲಿಯಾಗಿ ತಾನು ಸಾಯಬೇಕಾಗ್ತದೆ ಅನ್ನುವಂಥ ಒಂದು ಬೇಸರ ಕೂಡ ಆತನಲ್ಲಿ ಇದೆ. ಆಯುಷ್ಯ ತುಂಬಿ ಸಾಯುವುದಾದರೆ ಅಲ್ಲೊಂದು ತೃಪ್ತಿ ಇತ್ತು, ಅದು ಕೂಡ ಅಲ್ಲ. ಹೋಹಡೆ ಆನೊಬ್ಬ ನಸುವ ಬಿಟ್ಟಾತನಲ್ಲ, ಸಾಯುವುದಾದ್ರೂ ಕೂಡ ತಾನೊಬ್ಬನೇ ಪ್ರಾಣವನ್ನು ಬಿಟ್ಟು ಹೋಗುವುದು ಕೂಡ ಅಲ್ಲ, ತಾನೊಬ್ಬನೇ ಸಾಯುವುದು ಕೂಡ ಅಲ್ಲ. ಹಸು ಅಂದರೆ ಪ್ರಾಣ, ಹಸು ನೀಗು ಅನ್ನುವಂಥದ್ದನ್ನು ನೀವು ಕೇಳಿದ್ದೀರಿ, ನಿಧನ ಅನ್ನುವ ಅರ್ಥ. ಹಸುವ ಬಿಟ್ಟಾತನಲ್ಲ, ತಾನೊಬ್ಬನೇ ಸಾಯುವುದು ಕೂಡ ಅಲ್ಲ. ನಿಜ ಸತಿ ಸುತ ಮಂತ್ರಿ ಸಹ, ತನ್ನ ಪತ್ನಿ, ಪುತ್ರ, ಮಂತ್ರಿ ಕೂಡ ಒಟ್ಟಿಗೆ ನಟ್ಟಡವಿಯೊಳಗೆ, ನಡು ಅಡವಿಯಲ್ಲಿ, ಅರಣ್ಯ ಮಧ್ಯದಲ್ಲಿ ದಳ್ಳೂರಿ ಹೋಯಿತು. ಈ ಬೆಂಕಿಯ ಜ್ವಾಲೆಗೆ ತುತ್ತಾಗಿ ದುರ್ಮರಣವಟ್ಟು ಹೋಗಂತಾದುದೇ. ಕೆಟ್ಟ ಮರಣ, ದುರ್ಮರಣ, ಈ ರೀತಿಯ ಕೆಟ್ಟ ಮರಣಕ್ಕೆ ತುತ್ತಾಗುವ ಹಾಗೆ ಆಯಿತೇ ಎಂದು ನೃಪತಿ ಮರುಗುತ್ತಾನೆ. ಹರಿಶ್ಚಂದ್ರ ದುಃಖ ಪಡುವಂತಹದ್ದು ಇಷ್ಟು ಕಾರಣಗಳಿಗಾಗಿ. ತಾನು ಕಾಶಿಯನ್ನು ಬಿಟ್ಟು, ತನ್ನ ರಾಜ್ಯವನ್ನು ಬಿಟ್ಟು ಕಾಶಿಯನ್ನು ಪ್ರವೇಶಿಸಲಿಲ್ಲ ಅನ್ನುವಂಥದ್ದು, ಮುನಿ ಋಣವನ್ನು ತೀರಿಸಲಿಲ್ಲ, ಇನ್ನೊಂದು ದಾನದ ಭೂಮಿಯಿಂದ ಹೊರಗೆ ನಡೆದಿಲ್ಲ. ಅಷ್ಟೇ ಅಲ್ಲ, ಆಯುಷ್ಯ ತುಂಬಿ ತಾನು ಸಾಯುವುದು ಕೂಡ ಅಲ್ಲ. ತನ್ನ ಆಯುಷ್ಯ ಪೂರ್ತಿಯಾಗಿ ತಾನು ಸಾಯುವುದು ಅಲ್ಲ, ಸಾಯುವುದು ಕೂಡ ಒಬ್ಬನೇ ಅಲ್ಲ, ಪತ್ನಿ, ಸುತ, ಮಂತ್ರಿ ಇವರೆಲ್ಲರೂ ಕೂಡ ಈ ಕಾಡ್ಗಿಚ್ಚಿಗೆ ತುತ್ತಾಗಿ ಸಾಯಬೇಕಾಗ್ತದೆ. ಈ ಅರಣ್ಯ ಮಧ್ಯದಲ್ಲಿ ಅದು ಕೂಡ ಬೆಂಕಿಯ ಜ್ವಾಲೆಗೆ ತುತ್ತಾಗಿ ಸಾಯಬೇಕಾಗ್ತದಲ್ಲ ಎಂದು ಹರಿಶ್ಚಂದ್ರ ಮರುಗುತ್ತಾನೆ, ದುಃಖ ಪಡ್ತಾನೆ. ದುಃಖ ಪಡ್ತಾ ಮತ್ತೆ ಹೀಗೆ ಹೇಳ್ತಾನೆ, ಮತ್ತಿಂತೆಂದನು. ಮುಂದಿನ ಪದ್ಯವನ್ನ ನೋಡೋಣ. ಕಡಗಿ ಕರ್ಬೊಗೆ ಸುತ್ತಿ ದಳ್ಳುರಿಗಳಲೆದು ಕೆಂಗಿಡಿ ಕೆದರಿ ಕೆಂಡಂಗಳಡಸಿ ಸುಡೆ ಮಿಡುಮಿಡನೆ ಮಿಡುಕಿ ಬಾಯ್ವಿಟ್ಟೊರಲಿ ಕೆಡೆದೊಡಲು ಮಡಿದು ಕೈ ಕಾಲ್ ಬೆಂದು ಸುಕ್ಕಿ ಸುಗಿದು ಮಡದಿ ಸುತರಳಿವುದನು ಕಣ್ಣಾರೆ ಕಂಡು ನಾಂ ಕಡೆಯಲಳಿವುದರಿಂದ ಮುನ್ನ ಈ ಬೇಗೆಯೊಳಗಡಗುವೆಂ ಹಿಡಿಯಬೇಡು ಅಳಿಸಬೇಡೆಂದು ಮಂತ್ರಿಗಾಡಿದನ್ ಅರಸನು. ಕಡಗಿ ಕರ್ಬೊಗೆ ಸುತ್ತಿ ದಳ್ಳೂರಿಗಳಲೆದು ಕೆಂಗಿಡಿ ಗೆದರಿ ಕೆಂಡಂಗಳು ಅಡಸಿ ಸುಡೆ ಮಿಡುಮಿಡನೆ ಮಿಡುಕಿ ಬಾಯ್ಬಿಟ್ಟೊರಲಿ ಕೆಡೆದೊಡಲು ಮಡಿದು ಕೈ ಕಾಲ್ ಬೆಂದು ಸುಕ್ಕಿ ಸುಗಿದು ಮಡದಿ ಸುತರಳಿಯುವುದನ್ನು ಕಣ್ಣಾರೆ ಕಂಡು ನಾ ಕಡೆಯಲಲಿಯುವುದರಿಂದ ಮುನ್ನ ಈ ಬೇಗೆಯೊಳಗೆ ಅಡಗುವೆನು, ಹಿಡಿಯಬೇಡ ಉಮ್ಮಡಿಸಬೇಡ ಎಂದು ಮಂತ್ರಿಗಾಡಿದನು ಅರಸನು. ಕಡಗಿ ಕರ್ಬೊಗೆ ಸುತ್ತಿ ದಳ್ಳೂರಿಗಳು ಅಲೆದು, ಈ ವಿಶ್ವಾಮಿತ್ರ ಸೃಷ್ಟಿಸಿದಂತಹ ಕೃತಕ ಅಗ್ನಿ ಇದು. ಕಾಡು ಉರಿತಾ ಇದೆ, ಬೆಂಕಿ ಹತ್ತಿ ಉರಿತಾ ಇದೆ, ಬೆಂಕಿಯ ಜ್ವಾಲೆ ಉತ್ಸಾಹದಿಂದ ಮೇಲಕ್ಕೆ ಏರ್ತಾ ಇದೆ. ಕರ್ಬೊಗೆ ಸುತ್ತಿ, ಕರಿ ಹೊಗೆ, ಕಪ್ಪಾದ ಹೊಗೆ, ಸುತ್ತಿ ಇಡೀ ಕಪ್ಪಾದ ಜೋರಾಗಿ ಬೆಂಕಿ ಉರಿಯುವಾಗ ಕಪ್ಪಾದ ಹೊಗೆ ಎಲ್ಲ ಕಡೆ ಸುತ್ತಿಕೊಂಡಿದೆ. ದಳ್ಳೂರಿಗಳು ಅಲೆದು, ಬೆಂಕಿಯ ಜ್ವಾಲೆಗಳು ಅಲೆಯುತ್ತಾ ಇವೆ, ಅಲ್ಲಲ್ಲಿ ಏಳ್ತಾ ಇವೆ. ಕೆಂಗಿಡಿ ಗೆದರಿ, ಕೆಂಗಿಡಿ ಕೆಂಪು ಕಿಡಿ ಅನ್ನುವಂಥದ್ದು ಕೆಂಗಿಡಿ, ಕೆದರಿ ಅದು ಹರಡಿ, ಅಲ್ಲಲ್ಲಿ ಹರಡಿದ ಕೆಂಡಗಳು, ಕೆಂಪಾದ ಗಿಡಿಗಳು ಆಚೆಗೆ ಈಚೆಗೆ ಪಸರಿಸ್ತಾ ಇವೆ. ಕೆಂಡಗಳು ಅಡಸಿ, ಉರಿದಂತಹ ಬೆಂಕಿಯಿಂದ ಕೆಂಡಗಳು ವ್ಯಾಪಿಸಿವೆ. ಅದರಿಂದ ಆ ಕೆಂಡಗಳಲ್ಲಿ ಸುಡೆ, ಅದು ಸುಡಲು, ಮಿಡುಮಿಡನೆ ಮಿಡುಕಿ, ಅಲ್ಲಿ ಆ ಕವಿಯ ಶೈಲಿಯನ್ನು ನಾವು ಗಮನಿಸಬಹುದು.
ಮತ್ತೊಮ್ಮೆ ಆವರ್ತಿಸಿ ಆ ಪದವನ್ನು ಮಿಡನೆ ಮಿಡುಕಿ ಆ ಬೆಂಕಿಯಲ್ಲಿ ಸಿಕ್ಕಿರುವುದನ್ನೇ ವರ್ಣಿಸಿರುವಂಥದ್ದು. ಮಿಡುಕಿ ಬಾಯಿ ಬಿಟ್ಟು ಒರಲಿ, ಬಾಯಿ ಬಿಟ್ಟು ಬೊಬ್ಬೆ ಹಾಕಿ, ಒರಲಿ ಬೊಬ್ಬೆ ಹಾಕಿ ಅಥವಾ ಅಳುತ್ತಾ ಕೆಡೆದೊಡಲು ಮಡಿದು, ಬಿದ್ದಂತಹ ಶರೀರ ಒಡಲು, ಕೆಡೆದೊಡಲು ಮಡಿದು ಸಾಯಬೇಕು, ಬೆಂಕಿಯಲ್ಲಿ ಬಿದ್ದು ಸತ್ತಂತಹ ಆ ಶರೀರ ಕೈ ಕಾಲು ಬೆಂದು, ಆ ಬಳಿಕ ಕೈ ಕಾಲು ಹೀಗೆ ಒಂದೊಂದು ಅಂಗಗಳು ಸುಟ್ಟು ಸುಕ್ಕಿ ಸುಗಿದು ಕರಕಲಾಗಿ ಹೋಗಿ ಮಡದಿ ಸುತರಳಿಯುವುದನ್ನು ಕಣ್ಣಾರೆ ಕಂಡು, ಈ ಮಡದಿ ಮತ್ತು ಮಗ ತನ್ನೆದುರಿಗೆ ಹೀಗೆ ಸಾಯುವುದನ್ನು ಕಣ್ಣಾರೆ ಕಂಡು ನಾನು ಕಡೆಯಲ್ಲಿ ಅಳಿಯುವುದರಿಂದ, ಕೊನೆಗೆ ಸಾಯುವುದರಿಂದ ಮುನ್ನವೇ ಮೊದಲೇ ಈ ಬೆಂಕಿಯೊಳಗೆ ಅಡಗುವೆ, ನಾನು ಈ ಬೆಂಕಿಗೆ ಆಹುತಿಯಾಗುವೆ, ಹಿಡಿಯಬೇಡ, ನನ್ನನ್ನು ತಡೆಯಬೇಡ, ಉಮ್ಮಳಿಸಬೇಡ, ದುಃಖ ಪಡಬೇಡ ಎಂದು ಮಂತ್ರಿಗೆ ಆಡಿದನು ಅರಸ. ಏನು ಹರಿಶ್ಚಂದ್ರ ಹೇಳುವಂತಹದ್ದು ಸತ್ಯಕೀರ್ತಿಯಲ್ಲಿ, ಈ ಉರಿಯುತ್ತಿರುವಂತಹ ಈ ಜ್ವಾಲೆಯಲ್ಲಿ ಸಿಕ್ಕಿ ತನ್ನ ಪತ್ನಿ ಮಗ ಸಾಯುವುದನ್ನು ಕಂಡು ಬಳಿಕ ತಾನು ಸಾಯುವುದಕ್ಕಿಂತ ಮೊದಲೇ ತಾನು ಈ ಬೆಂಕಿಗೆ ಆಹುತಿಯಾಗ್ತೇನೆ ಎಂಬುದಾಗಿ ಹೇಳ್ತಾನೆ. ಆಗ ನೀನು ನನ್ನನ್ನು ತಡಿಬೇಡ, ನೀನು ದುಃಖಿಸಬೇಡ, ಉಮ್ಮಳಿಸು ದುಃಖಿಸು ಅನ್ನುವ ಅರ್ಥ ದುಃಖಿಸಬೇಡ ಎಂದು ಮಂತ್ರಿಯಲ್ಲಿ ಹೇಳ್ತಾನೆ. ಇಲ್ಲಿ ರಾಘವಾಂಕಣ ಈ ಕಾವ್ಯದಲ್ಲಿ ಈ ಒಂದೊಂದು ಪಾತ್ರಗಳ ತ್ಯಾಗ ಮನೋಭಾವವನ್ನು ನಾವು ಗಮನಿಸಬಹುದು. ಇಲ್ಲಿ ಅರಸ ತನ್ನ ಪತ್ನಿ ಮಗ ಸಾಯುವುದಕ್ಕಿಂತ ಮೊದಲೇ ತಾನು ಸಾಯ್ತೇನೆ ಅಂತ ಹೇಳ್ತಾನೆ. ಕೃತಕಾಗ್ನಿ ಸೃಷ್ಟಿಸಿದಂತಹ ವಿಶ್ವಾಮಿತ್ರನ ಈ ಕೃತಕಾಗ್ನಿಗೆ ತುತ್ತಾಗಿ ತನ್ನ ಪತ್ನಿ ಮಗ ಸಾಯುವುದನ್ನು ನೋಡುವುದಕ್ಕಾಗದೆ ತಾನು ಮೊದಲು ಸಾಯ್ತೇನೆ, ತನ್ನನ್ನು ತಡಿಬೇಡ ಎಂದು ಮಂತ್ರಿಗೆ ಹೇಳ್ತಾನೆ. ಉಡೆಯನಳಿವಂ ಕಾಣ್ಬ ಪಾಪಿ ಎನ್ನಿಂದಾರು ಕಡೆಯ ನರಕಿಗಳು, ಬಳಿಗಳಿದಲ್ಲಿ ಫಲವಾವುದು ಒಡಲು ವಿಡಿದಾನೊಮ್ಮೆ ಮಡಿಯದಿಹುದು, ಇಲ್ಲಿಲ್ಲ ಮಡಿಯುತ್ತ ಪತಿಯ ಮುಂದೆ ಮಡಿದೆನಾದಡೆ ಪುಣ್ಯ ಕೀರ್ತಿಯುಂಟು, ಆಳ್ ಮುಂದೆ ನಡೆದಲ್ಲದೆ ಅರಸು ನಡೆವನೇ, ಕೆಟ್ಟ ನುಡಿಗಳಂ ನುಡಿಯದಿರು ತಂದೆ ಎಂದು ಆ ಸತ್ಯಕೀರ್ತಿ ಭೂಪಾಲಂಗೆ ಕೈ ಮುಗಿದನು. ಒಡೆಯನಳಿವಂ ಕಾಣ್ಬ ಪಾಪಿ ಎನ್ನಿಂದಾರು ಕಡೆಯ ನರಕಿಗಳು, ಬಳಿಕ ಅಳಿದಲ್ಲಿ ಫಲವಾವುದು, ಒಡಲು ಬಿಡಿದು ಆನೊಮ್ಮೆ ಮಡಿಯದಿರುವುದಿಲ್ಲ, ಮಡಿಯುತ್ತ ಪತಿಯ ಮುಂದೆ ಮಡಿದೆನಾದೊಡೆ ಪುಣ್ಯ ಕೀರ್ತಿಯುಂಟು, ಆಳು ಮುಂದೆ ನಡೆದಲ್ಲದೆ ಅರಸು ನಡೆವನೇ, ಕೆಟ್ಟ ನುಡಿಗಳನ್ನು ನುಡಿಯದಿರು ತಂದೆ ಎಂದು ಆ ಸತ್ಯಕೀರ್ತಿ ಭೂಪಾಲಕ್ಕೆ ಕೈ ಮುಗಿದನು. ಅರಸ ತಾನು ಸಾಯ್ತೇನೆ ಅಂತ ಹೇಳುವಾಗ ಸತ್ಯಕೀರ್ತಿ, ಮಂತ್ರಿಯಾದಂತಹ ಸತ್ಯಕೀರ್ತಿ ಸುಮ್ಮನಿರುವುದಿಲ್ಲ. ಆತ ಹೇಳ್ತಾನೆ, ಒಡೆಯನಳಿವಂ ಕಾಣ್ಬ ಪಾಪಿ ಎನ್ನಿಂದಾರು. ಒಡೆಯ ಅರಸ ಸಾಯುವುದನ್ನು ಕಾಣುವಂತಹ ಪಾಪಿ ನಾನು. ಹಾಗೇನಾದರೂ ಕಂಡು ನಿಂತೆನಾದರೆ ನನಗಿಂತ ಪಾಪಿ ಬೇರೆ ಯಾರು ಇದ್ದಾರು? ಒಡೆಯನ ಅಳಿವನ್ನು ಕಂಡು ತಾನು ನಿಂತದ್ದಾದರೆ, ಅದನ್ನು ನೋಡ್ತಾ ನಿಂತದ್ದಾದರೆ ಅದಕ್ಕಿಂತ ಪಾಪಿಗಳು ಇನ್ಯಾರು ಇರಲಾರರು. ಹಾಗೇನಾದರೂ ತಾನು ಮಾಡಿದರೆ ತನಗೆ ನರಕ ಪ್ರಾಪ್ತಿ ಖಂಡಿತ. ಕಡೆಯ ನರಕಿಗಳು ಬಳಿಕ ಅಳಿದಲ್ಲಿ ಫಲವಾವುದು. ತನ್ನಿಂದ ಕಡೆಯ ನರಕಿಗಳು ಪಾಪಿಗಳು ಬೇರೆ ಯಾರು ಇಲ್ಲ. ಅಂತಹ ತಾನು ಮತ್ತೆ ಸಾಯುವುದು ಖಂಡಿತ. ಈ ಅಗ್ನಿಗೆ ಬಲಿಯಾಗಿ ತಾನೂ ಕೂಡ
ಸಾಯುವುದು ಖಂಡಿತ. ಆ ನಂತರ ಅರಸ ಸತ್ತ ನಂತರ ತಾನು ಸತ್ತದ್ದಾದ್ರೆ ಅದರಿಂದ ತನಗೆ ದೊರೆಯುವ ಫಲವಾದರೂ ಏನು ಆವುದು? ಒಡಲು ಬಿಡಿದಾನೊಮ್ಮೆ ಮಡಿಯದಿರುವುದಿಲ್ಲ. ಈಗ ಅರಸ ಮುಂದೆ ಹೋದಾಗ ತಾನು ನಿಂತಿದ್ರೂ ಕೂಡ ತಾನು ಮತ್ತೆ ಸಾಯದೇ ಇರುವುದಕ್ಕೆ ಸಾಧ್ಯವಿಲ್ಲ. ತಾನು ಮತ್ತೆ ಆದರೂ ಸಾಯಬೇಕು. ಮಡಿಯದೆ ಇರುವುದು ಇಲ್ಲಿ ಇಲ್ಲ. ಇಲ್ಲಿ ಮಡಿಯದೆ ತಾನು, ಮಡಿಯು ಅಂದರೆ ಸಾಯುವ ಅಂತ, ಮರಣ ಹೊಂದದೆ ತಾನು ಬದುಕುವುದಿಲ್ಲ. ಮಡಿಯುತ್ತ ಪತಿಯ ಮುಂದೆ ಮಡಿದೆನಾದೊಡೆ. ತಾನು ಅರಸನ ಒಡೆಯನ ಎದುರಿಗೆ ಮಡಿಯುವುದಾದರೆ, ಸಾಯುವುದಾದರೆ ಪುಣ್ಯ ಕೀರ್ತಿಯುಂಟು, ತನಗೆ ಪುಣ್ಯ ದೊರೆತಿತ್ತು. ಒಡೆಯ ಸಾಯುವುದನ್ನು ಕಣ್ಣಾರೆ ಕಂಡು ನಾನು ನಿಂತದ್ದಾದರೆ ನನಗೆ ನರಕ ಪ್ರಾಪ್ತಿಯಾಗಬಹುದು. ಒಡೆಯ ಸಾಯುವುದಕ್ಕಿಂತ ಮೊದಲೇ ತಾನು ಸತ್ತದ್ದಾದರೆ ತನಗೆ ಪುಣ್ಯ ಕೀರ್ತಿಯಾದರೂ ಪುಣ್ಯವೂ ಕೀರ್ತಿಯು ಸಿಕ್ಕಿತು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಆಡು ಮುಂದೆ ನಡೆದಲ್ಲದೆ ಅರಸು ನಡೆವನೇ. ಇಂತಹ ಕಷ್ಟಗಳು ಬಂದಾಗ ಆಳು, ಕೆಲಸದ ಆಳಾದಂತಹ ಅಥವಾ ನಿನ್ನ ಗುಲಾಮನಾದಂತಹ, ಅರಸನ ಸೇವಕನಾದಂತಹ ಮಂತ್ರಿ ತಾನು ಅಂತ ಹೇಳ್ತಾನೆ. ತಾನು ಮುಂದೆ ನಡೆಯಬೇಕಲ್ಲದೆ ಅರಸ ನಡೆವನು. ಕಾಣ್ತಾ ಇರುವಂತಹ ಈ ಕಾಡ್ಗಿಚ್ಚಿಗೆ ಮುಂದೆ ನೀನು ನಡೆದು ಸಾಯುವುದನ್ನು ಕಣ್ಣಾರೆ ನೋಡುವವನು ನಾನಲ್ಲ. ತಾನು ಅದಕ್ಕಿಂತ ಹಾಗೆ ತಾನು ನೀನು ನನ್ನಲ್ಲಿ ಹೇಳಬಾರದು ಅಂತ ಹೇಳ್ತಾನೆ. ಮುಂದೆ ನಡೆದಲ್ಲದೆ ಅರಸು ನಡೆವನೇ. ಕೆಟ್ಟ ನುಡಿಗಳನ್ನು ನುಡಿಯದಿರು ತಂದೆ. ಇಂತಹ ಕೆಟ್ಟ ಮಾತನ್ನು ಹೇಳಬೇಡ ತಂದೆ ಅಂತ ಸತ್ಯಕೀರ್ತಿ ಹರಿಶ್ಚಂದ್ರನಿಗೆ ಕೈ ಮುಗಿತಾನೆ. ಹರಿಶ್ಚಂದ್ರನಲ್ಲಿ ಬೇಡಿಕೊಳ್ತಾನೆ, ಕೈ ಮುಗಿದು ಬೇಡಿಕೊಳ್ತಾನೆ. ತನ್ನನ್ನು ತಡಿಬೇಡ ಅಂತ ಮಂತ್ರಿಗೆ ಹೇಳಿ ಮುಂದಕ್ಕೆ ಹೋಗಲಿಕ್ಕಿದ್ದಂತಹ ಹರಿಶ್ಚಂದ್ರನನ್ನು ತಡೀತಾನೆ. ಒಡೆಯನ ಅಳಿವನ್ನು ಸಾವನ್ನು ನಿಂತು ಕಣ್ಣಾರೆ ನೋಡುವುದು ಪಾಪ. ಅದಕ್ಕಿಂತ ಹೆಚ್ಚಿನ ಪಾಪ ಬೇರೆ ಇಲ್ಲ. ತನಗೆ ಹೇಗೂ ನರಕ ಪ್ರಾಪ್ತಿಯಾಗಿತ್ತು. ನಿನ್ನ ಎದುರೇ ತಾನು ಸತ್ತದ್ದಾದರೆ ತನಗೆ ಪುಣ್ಯವಾದರೂ ಸಿಕ್ಕಿಯಿತು ಎನ್ನುತ್ತಾರೆ. ಇಂತಹ ಕೆಟ್ಟ ನುಡಿಯನ್ನು ನುಡಿಬೇಡ ತಂದೆ ಎಂದು ಭೂಪಾಲನಿಗೆ ಸತ್ಯಕೀರ್ತಿ ಕೈ ಮುಗಿತಾನೆ. ಅರಸನಿಗೆ ಕೈ ಮುಗಿದು ಬೇಡಿಕೊಳ್ಳುತ್ತಾನೆ. ಇಲ್ಲಿ ನಾವು ನೋಡಿ ಹರಿಶ್ಚಂದ್ರ ಹೇಗೆ ಇವರಿಬ್ಬರು ಸಾಯುವುದನ್ನು ಕಣ್ಣಾರೆ ಕಂಡು ತಾನು ಅದಕ್ಕಿಂತ ಮೊದಲೇ ತಾನು ಸಾಯ್ತೇನೆ ಅಂತ ಹೊರಡ್ತಾನೆ. ಸತ್ಯಕೀರ್ತಿ ಅರಸನಿಗಿಂತ ಮೊದಲು ತಾನು ಪ್ರಾಣ ತ್ಯಜಿಸ್ತೇನೆ ಅಂತ ಮುಂದಾಗ್ತಾನೆ. ಹಾಗೆ ಅವರೊಳಗೆ ಇದ್ದಂತಹ ಆ ತ್ಯಾಗ ಮನೋಭಾವ ಇಲ್ಲಿ ವ್ಯಕ್ತವಾಗ್ತದೆ. ಈ 3 ಷಟ್ಪದಿಗಳ ಆಶಯವನ್ನು ನಾವು ನೋಡಿದೆವು. ನೀವು ಈ ಪದ್ಯಗಳ ಆಶಯವನ್ನು ಬರಿಬೇಕು. ಅಂದರೆ ಗದ್ಯಾನುವಾದವನ್ನು ನಿಮ್ಮ ಪುಸ್ತಕದಲ್ಲಿ ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿ. ಇನ್ನು ಒಂದು ಪ್ರಶ್ನೆಯನ್ನು ಕೂಡ ನಾನು ಕೊಡ್ತೇನೆ ಈ ಭಾಗಕ್ಕೆ ಸಂಬಂಧಿಸಿದ್ದು. ಕಾನನದಲ್ಲಿ ಎದುರಾದ ದಳ್ಳುರಿಯನ್ನು ಕಂಡು ಹರಿಶ್ಚಂದ್ರನು ತನ್ನ ಮನದಲ್ಲಿ ಮರುಗಿದ ಬಗೆಯನ್ನು ವಿವರಿಸಿರಿ. ಆರಂಭದ ಆ ಷಟ್ಪದಿಯಲ್ಲಿ ನಾವು ಕಾಣುವಂತಹದ್ದು ಅರಣ್ಯದಲ್ಲಿ ಕಂಡಂತಹ ಆ ಕಾಡ್ಗಿಚ್ಚನ್ನು ಕಂಡು ಹರಿಶ್ಚಂದ್ರ ಹೇಗೆ ದುಃಖ ಪಡ್ತಾನೆ ಅನ್ನೋದನ್ನು ವಿವರಿಸಬೇಕಾದಂಥದ್ದು. ಇನ್ನು ಬಂದಂತಹ ಭಾಗದಲ್ಲಿ ಓದುವಾಗಲೂ ಪದ್ಯವನ್ನು ನೀವು ಕೇಳುವಾಗಲೂ ಅಲ್ಲಿ ಪದಗಳನ್ನು ವಿಂಗಡಿಸಿ ಹೇಳಲಾಗಿದೆ. ಆದರೂ ಕೂಡ ಅಲ್ಲಿರುವಂತಹ ಪದಗಳನ್ನು ಒಮ್ಮೆ ಪದ ವಿಂಗಡಣೆಯನ್ನು ಓದಿಕೊಳ್ಬೇಕು. ಕೃತಕ ಅಗ್ನಿ, ಕೆಂಡಂಗಳಡಸಿ ಹೀಗೆ. ಇನ್ನು ಕರ್ಬೊಗೆ ನಾನು ಹೇಳಿದ್ದೇನೆ, ಕರಿದು ಹೊಗೆ. ನಮ್ಮ ಕಳೆದ ವರ್ಷವೇ ನಾವು ಈ ಕರ್ಮಧಾರೆಯ ಸಮಾಸ ಬಂದಿದೆ ಅಂತ ನನಗೆ ನೆನಪು. ಕರ್ಮಧಾರೆಯ ಸಮಾಸ. ಇನ್ನು ಕೆಂಪಾದ ಕಿಡಿ, ಕೆಂಗಿಡಿ, ಹಾಗೆ ಒಡಲು ಬಿಡಿ, ಒಡಲನ್ನು ಬಿಡಿ ಅನ್ನುವಂಥದ್ದು ಕ್ರಿಯಾ ಸಮಾಸ. ಹೀಗೆ ಇದನ್ನು ಕೂಡ ನೋಡಿಕೊಳ್ಳಿ. ಮುಂದಿನ ತರಗತಿಯಲ್ಲಿ ಮುಂದಿನ ಪದ್ಯಗಳನ್ನು ನೋಡೋಣ.